Dear students, welcome back to a social class. In previous class, I was started in your geography second lesson, lithosphere, and that lesson I was started the meaning and importance, the Earth's interior and composition, crust, mantle, and core. I am explaining already. ನಾನು explain ಮಾಡಿದ್ದೀನಿ. And rocks ಅಲ್ಲಿ igneous rocks ಆ್ಯಂಡ್ ಯಾವುದು ಸೆಡಿಮೆಂಟರಿ ರಾಕ್ಸ್ ಆ್ಯಂಡ್ ಮೆಟಮೊರಫಿಕ್ ರಾಕ್ಸ್ ಇದ್ರ ಬಗ್ಗೆ ಆಯಿತು. ದೆನ್ ಆಲ್ಸೋ ದ ಟೂ ಫೋರ್ಸಸ್ ಆಫ್ ದ ಅರ್ತ್ ಕ್ರಸ್ಟ್ ಆರ್ ಇಂಟರ್ನಲ್ ಫೋರ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸಸ್. ಇಂಟರ್ನಲ್ ಫೋರ್ಸಸ್ ಹ್ಯಾವ್ ವಾಲ್ಕೆನಾಸ್ ಆ್ಯಂಡ್ ಅರ್ಥ್ಕ್ವೇಕ್ಸ್ ಅಂತ ಹೇಳಿದೆ. ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ವೆದರಿಂಗ್ ಆ್ಯಂಡ್ ಡೆನುಡೇಷನ್ ಅಂತ ಹೇಳಿದೆ. ಸೊ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಆಗುವಂತಹ ಬದಲಾವಣೆಗಳು. ಸೊ ಎರಡು ರೀತಿಯ ಬದಲಾವಣೆಗಳಾಗುತ್ತೆ. ಒಂದು ಇಂಟರ್ನಲ್ ಫೋರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್. ಇಂಟರ್ನಲ್ ಫೋರ್ಸ್ ಅಂತಂತಂದರೆ ಭೂಮಿಯ ಒಳಭಾಗದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಮೇಲೆ ಏನಾಗುತ್ತೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಭೂಮಿಯ ಹೊರಭಾಗದಲ್ಲಾದರೂ ಸಹ ಏನಾಗುತ್ತೆ ಏನಾಗುತ್ತೆ ಬದಲಾವಣೆ ಅಥವಾ ಸ್ವರೂಪನ ಏನಾಗುತ್ತೆ ಚೇಂಜ್ ಆಗುತ್ತೆ. ಅದರಲ್ಲಿ ದ ಇಂಟರ್ನಲ್ ಫೋರ್ಸ್ ಮಾಡ್ತಾ ಇದೆ. ದ ಫಸ್ಟ್ ಟಾಪಿಕ್ ಈಸ್ ವಾಲ್ಕೆನಾಸ್ ಬಗ್ಗೆ ಮಾಡಿದ್ದೀನಿ. ಆ್ಯಂಡ್ ಇನ್ ದಿಸ್ ಕ್ಲಾಸ್ ಆ್ಯಂಡ್ ವಾಲ್ಕೆನಾಸಲ್ಲಿ ದ 3 ವಾಲ್ಕೆನಾಸ್, ಆ್ಯಕ್ಟಿವ್ ವಾಲ್ಕೆನಾಸ್, ಡಾರಮೆಂಟ್ ವಾಲ್ಕೆನಾಸ್ ಆ್ಯಂಡ್ ಎಕ್ಸ್ಟೆಂಟ್ ವಾಲ್ಕೆನಾಸ್ ಬಗ್ಗೆ ಹೇಳಿದ್ದೆ. ಆ್ಯಂಡ್ ವಾಲ್ಕ್ಯಾನಿಕ್ ಮೆಟೀರಿಯಲ್ಸ್ ಆರ್ ದ ಮೆಟೀರಿಯಲ್ಸ್ ಎಜೆಕ್ಟೆಡ್ ಔಟ್ ಫ್ರಮ್ ದ ವಾಲ್ಕೆನಾಸ್ ಆರ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್, ಅದ್ರ ಬಗ್ಗೆ ಹೇಳಿದ್ವಿ. ಆ್ಯಂಡ್ ಯಾವುದು ಇಂಟರ್ನಲ್ ಫೋರ್ಸಸ್ ಅಲ್ಲಿ ಅರ್ಥ್ಕ್ವೇಕ್ಸ್. ಓಕೆ, ಇನ್ ದಿಸ್ ಕ್ಲಾಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದಿ ಅರ್ಥ್ಕ್ವೇಕ್ಸ್ ಬಗ್ಗೆ ಏನು ಮಾಡೋಣ ತಿಳ್ಕೊಳ್ಳೋಣ. ಇಂಟರ್ನಲ್ ಫೋರ್ಸಸಲ್ಲಿ ಸೆಕೆಂಡ್ ಒನ್ ಯಾವುದು ಅಂದರೆ ಅರ್ಥ್ಕ್ವೇಕ್ಸ್. Earthquakes is a shock or series of shocks or tremors due to a sudden movement of crustal rocks generated within the crust and mantle. The point of origin of the earthquakes is the Earth's crust is called as the seismic focus or hypocenter ಅಂತ ಕರೀತಾರೆ. So the earthquakes is a shock and series of shocks ಡ್ಯೂ ಟು ಎ ಸಡನ್ ಮೂಮೆಂಟ್. ಭೂಮಿಯಲ್ಲಿ ಆಗುವಂಥ ಕಂಪನದಿಂದ ಅಲ್ಲಿರುವಂಥ ಕ್ರಸ್ಟಲ್ ರಾಕ್ಸ್ ಏನಾಗುತ್ತೆ, ಇಟ್ ಈಸ್ ಜನರೇಟೆಡ್ ವಿತ್ ಇನ್ ದಿ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್. ಕ್ರಸ್ಟ್ ಮತ್ತು ಮ್ಯಾಂಟಲ್ ಏನಿದೆ ಈ ನಡುವೆ ಏನಾಗುತ್ತೆ ಅಂತಂದರೆ ಆ ಮ್ಯಾಂಟಲಲ್ಲಿ ಏನಾಗಿರುತ್ತೆ ಅಂತಂದರೆ ನಿಮಗೆ ಜ್ವಾಲಾಮುಖಿ ಅಂತ ಹೇಳಬೇಕಾದ್ರೆ ವಾಲ್ಕೆನಾಸ್ ಹೇಳಬೇಕಾದ್ರೆ ಹೇಳಿದೆ. ಸೊ ಮ್ಯಾಂಟಲಲ್ಲಿ ಮ್ಯಾಗ್ಮಾ ಸ್ಟೇಟಲ್ಲಿ ಏನಾಗಿರುತ್ತೆ ಅಂದರೆ ಸಾಲಿಡ್ ಮಾಲ್ಟನ್ ಸ್ಟೇಟಲ್ಲಿ ಏನಾಗಿರುತ್ತೆ ಅಲ್ಲಿರುವಂಥದ್ದು ಈ ರಾಕ್ ಫ್ರ್ಯಾಗ್ರೆಂಟ್ಸ್ಗಳು ಏನಾಗಿರುತ್ತೆ ಅಂದರೆ ಯಾವುದು ಈ ಕಡೆ ಸಾಲಿಡ್ ಆಗೂ ಇರಲ್ಲ, ಈ ಕಡೆ ಲಿಕ್ವಿಡ್ ಆಗಿರಲ್ಲ, ಅರೆ ಸ್ಥಿತಿಯಲ್ಲಿ ಇರುತ್ತೆ. ಸೊ ಅದು ಏನಾಗುತ್ತೆ ಒಂದೊಂದು ಸಲ ಏನಾಗುತ್ತೆ ವಾಲ್ಕೆನಾಸ್ ಆಗಿ ಹೊರಬರೋದು. ಸೊ ಇದು ಏನಂದರೆ ಡ್ಯೂ ಟು ಎ ಸಡನ್ ಮೂಮೆಂಟ್ ಆಫ್ ದ ಕ್ರಸ್ಟಲ್ ರಾಕ್ಸ್. ಆ ರಾಕ್ಸ್ಗಳ ಮಧ್ಯೆ ಸಡನ್ನಾಗಿ ಆಗುವಂಥ ಘರ್ಷಣೆಯಿಂದ ಜನರೇಟೆಡ್ ವಿತ್ ಎ ಕ್ರಸ್ಟ್ ಆರ್ ಮ್ಯಾಂಟಲ್. ಕ್ರಸ್ಟಲ್ಲಾರು ಆಗ್ಬೋದು ಅಥವಾ ಮ್ಯಾಂಟಲಲ್ಲಾರು ಆಗ್ಬೋದು. ಸಡನ್ ಮೂಮೆಂಟ್ ಆಫ್ ದಿ ಕ್ರಸ್ಟಲ್ ರಾಕ್ಸ್, ಆ ರಾಕ್ಸ್ಗಳ ಸಡನ್ ಮೂಮೆಂಟಿಂದ ಅದರ ಚಲನೆಯಿಂದ ಏನಾಗುತ್ತೆ ಅಂದರೆ ಅರ್ಥ್ಕ್ವೇಕ್ಸ್ ಆಗುತ್ತೆ. ದ ಪಾಯಿಂಟ್ ಆಫ್ ದ ಒರಿಜಿನ್ ಆಫ್ ದ ಅರ್ಥ್ಕ್ವೇಕ್ಸ್ ಇನ್ ದ ಅರ್ತ್ಸ್ ಕ್ರಸ್ಟ್ ಈಸ್ ಕಾಲ್ಡ್ ದ ಸೆಸಿಮಿಕ್ ಫೋಕಸ್ ಆರ್ ಹೈಪೋಸೆಂಟರ್ ಅಂತ ಕರೀತಾರೆ. ಸೆಸಿಮಿಕ್ ಫೋಕಸ್ ಆರ್ ಹೈಪೋಸೆಂಟರ್ ಅಂತೇಳಿ ಕರೀತಾರೆ. ಸೊ ಇದು ಆಡಿಯೋ ಕ್ಲಾಸಸ್ ಆಗಿರೋದ್ರಿಂದ ನಮಗೆ ಮಿನಿಟ್ಸ್ಗಳು ಕಡಿಮೆ ಇರೋದ್ರಿಂದ ನಾನು ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ಏನು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ದ ಪಾಯಿಂಟ್ ಆನ್ ದ ಅರ್ತ್ಸ್ ಸರ್ಫೇಸ್ ವರ್ಟಿಕಲಿ ಅಬೌವ್ ದ ಸೆಸಿಮಿಕ್ ಫೋಕಸ್ ಈಸ್ ಕಾಲ್ಡ್ ದಿ ಎಪಿಸೆಂಟರ್ ಅಂತ ಕರಿತೀವಿ. ಸೊ ಎಪಿಸೆಂಟರ್ ಇಲ್ಲಿ ಪಿಕ್ಚರ್ ಇದೆ. ಸೊ ದಿಸ್ ಈಸ್ ದ ಎಪಿಸೆಂಟರ್. ಸೊ ಇದನ್ನು ನಾವು ಎಪಿಸೆಂಟರ್ ಅಂತ ಕರಿತೀವಿ. ನಿಮಿಷ. This is the epicenter. So epicenter, wait 1 minute.
Seismic focus is called the epicenter. So Earth's surface vertically above the seismic focus are called the epicenter. The scientific study of the earthquakes is called as the seismology. So the scientific study of the earthquakes is called the seismology ಅಂತೇಳಿ ಕರೀತಾರೆ. So seismology. The scientific study of the earthquakes is called as the seismology. ಏನಂತ ಕರಿತೀವಿ, ಇದು ಇಂಪಾರ್ಟೆಂಟ್. ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಅರ್ಥ್ಕ್ವೇಕ್ಸ್ ಈಸ್ ಕಾಲ್ಡ್ ಸೆಸಿಮಾಲಜಿ. ದ ಒರಿಜಿನ್, ಟೈಮ್, ವೆಲಾಸಿಟಿ ಆ್ಯಂಡ್ ಡೈರೆಕ್ಷನ್ ಆಫ್ ದ ಸೆಸಿಮಿಕ್ ವೇವ್ಸ್ ಆರ್ ರೆಕಾರ್ಡೆಡ್ ಬೈ ಆ್ಯನ್ ಇನ್ಸ್ಟ್ರುಮೆಂಟ್ ಈಸ್ ನೋನ್ ಆ್ಯಸ್ ಸೆಸಿಮೋಗ್ರಾಫ್. ಓಕೆ, ದ ಒರಿಜಿನ್ ಎಲ್ಲಿ ಹುಟ್ಕೊಳ್ಳುತ್ತೆ, ಟೈಮ್ ಯಾವುದು, ವೆಲಾಸಿಟಿ ಅದರ ವೇಗ ಎಷ್ಟಿದೆ, ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಬರ್ತಾ ಇದೆ ಆಫ್ ಸೆಸಿಮಿಕ್ ವೇವ್ಸ್ ಅಲೆಗಳು ಆರ್ ರೆಕಾರ್ಡೆಡ್ ಬೈ ಆ್ಯನ್ ಇನ್ಸ್ಟ್ರುಮೆಂಟ್ ಈಸ್ ನೋನ್ ಆ್ಯಸ್ ಸೆಸಿಮೋಗ್ರಾಫ್. ಸೊ ಈ ಅರ್ಥ್ಕ್ವೇಕ್ಸಲ್ಲಿ ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಅರ್ಥ್ಕ್ವೇಕ್ಸ್ ಈಸ್ ಕಾಲ್ಡ್ ಸೆಸಿಮಾಲಜಿ. ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಅರ್ಥ್ಕ್ವೇಕ್ಸ್ ಈಸ್ ಕಾಲ್ಡ್ seismology. Scientific seismology. The origin, time, velocity and direction of the seismic waves is recorded by an instrument seismograph ಅಂತ ಹೇಳಿ ಕರೀತಾರೆ. Scientific study of the earthquakes, seismology. The time, velocity and direction of the seismic waves are recorded by an instrument seismograph. Then causes of the ಇದು ಪಿಕ್ಚರ್ ಇದೆ. ಸೊ ಪಿಕ್ಚರಲ್ಲಿ ಸೊ ದಿಸ್ ಈಸ್ ದ ಎಪಿಸೆಂಟರ್. ಇದನ್ನು ನಾವು ಎಪಿಸೆಂಟರ್ ಅಂತ ಕರಿತೀವಿ ಇದನ್ನು. ಆ್ಯಂಡ್ ಫೋಕಸ್, ಶಾಕ್ ವೇವ್ಸ್, ಇದನ್ನು ಅರ್ತ್ ಕ್ರಸ್ಟ್ ಅಂತ ಇಲ್ಲಿರೋದು ಕ್ರಸ್ಟ್ ಮತ್ತು ಮ್ಯಾಂಟಲ್ ಆಗಿರುತ್ತೆ. ಇದ್ರ ಮಧ್ಯೆ ನಡೆಯೋದನ್ನೇ ಏನಂತ ಕರಿತೀವಿ, ಇಲ್ಲಿರುವಂಥ ರಾಕ್ ಫ್ರ್ಯಾಗ್ರೆಂಟ್ಸ್ಗಳೇನಾಗಿರುತ್ತೆ ಅಂತಂದರೆ, ಈ ಫ್ರ್ಯಾಗ್ರೆಂಟ್ಸ್ಗಳೇನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಸಡನ್ ರಾಕ್ಸ್ಗಳೇನಾಗುತ್ತೆ ಸಡನ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂವ್ ಆಗಿದ್ದ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಇದು ಎರಡೂ ಸಹ ಏನಾಗುತ್ತೆ ಭಾಗ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಕ್ಷನ್ ಆಫ್ ದ ಅರ್ಥ್ಕ್ವೇಕ್ ಅನ್ನುವಂಥ ಪಿಕ್ಚರ್ ಇದು. ಸೊ ದ ಕಾಸಸ್ ಆಫ್ ದ ಅರ್ಥ್ಕ್ವೇಕ್. ಹಾಗಾದರೆ ಅರ್ಥ್ಕ್ವೇಕ್ಗೆ ಕಾಸಸ್ ಯಾವುದು? ಕಾಸಸ್, ಅರ್ಥ್ಕ್ವೇಕ್ಸ್ನ ಕಾಸಸ್ಗಳ್ಯಾವುದು ಅಂದರೆ ಪ್ಲೇಟ್ ಟೆಕ್ಟಾನಿಕ್ಸ್, ವಾಲ್ಕ್ಯಾನಿಕ್ ಎರಪ್ಷನ್, ಫಾಲ್ಟಿಂಗ್, ಮ್ಯಾನ್ಮೇಡ್ ಫ್ಯಾಕ್ಟರ್ಸ್. ಓಕೆ, ಜಸ್ಟ್ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಹಾಗೆ ಹೇಳ್ತೀನಿ. ಪ್ಲೇಟ್ ಟೆಕ್ಟಾನಿಕ್ಸ್, ವಾಲ್ಕ್ಯಾನಿಕ್ ಎರಪ್ಷನ್ಸ್, ಫಾಲ್ಟಿಂಗ್, ಮ್ಯಾನ್ಮೇಡ್ ಫ್ಯಾಕ್ಟರ್ಸ್. ಹಾಗಾದರೆ ಅರ್ಥ್ಕ್ವೇಕ್ಸ್ ಆಗೋದಕ್ಕೆ ಕಾರಣಗಳೇನು ಅಂತಂದರೆ, ದ ಅರ್ತ್ ಕ್ರಸ್ಟ್ ಕನ್ಸಿಸ್ಟ್ಸ್ ಆಫ್ ಮೆನಿ ಮೇಜರ್ ಆ್ಯಂಡ್ ಮೈನರ್ ಪ್ಲೇಟ್ಸ್. ದೀಸ್ ಪ್ಲೇಟ್ಸ್ ಆರ್ ನಾಟ್ ದ ಪ್ಲೇಟ್ ಬೌಂಡರೀಸ್ ಆರ್ ಡೈನಾಮಿಕ್ ಪ್ಲೇಸಸ್ ಆರ್ ದ ಪ್ರೈಮರಿ ಲೊಕೇಶನ್ ಆಫ್ ದ ಅರ್ಥ್ಕ್ವೇಕ್ ಆ್ಯಕ್ಟಿವಿಟಿ. ಸೊ ಅಲ್ಲಿರುವಂಥ ಅರ್ಥ್ಕ್ವೇಕ್ ಆ್ಯಕ್ಟಿವಿಟಿಗಳ ಮೂಲಕ ಅಲ್ಲಿರುವಂಥ ಭೂಮಿಯ ಒಳಭಾಗದಲ್ಲಿರುವ ಚಲನೆಯಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಘರ್ಷಣೆ ಉಂಟಾಗಿ ಅರ್ಥ್ಕ್ವೇಕ್ ಆಗುತ್ತೆ. ಆ್ಯಂಡ್ ವಾಲ್ಕ್ಯಾನಿಕ್ ಎರಪ್ಷನ್, ದ ವಾಲ್ಕ್ಯಾನಿಕ್ ಎರಪ್ಷನ್ ಅರ್ಥ್ಕ್ವೇಕ್ಸ್ ಆರ್ ಕಾಸ್ಡ್ ಬೈ ಗ್ಯಾಸ್ ಎಕ್ಸ್ಪ್ಲೋಷನ್. ಕಾರಕೋಟ ವಾಲ್ಕ್ಯಾನೋ ಆಫ್ ಇಂಡೋನೇಷ್ಯಾ. ಕಾರಕೋಟ ಇಂಡೋನೇಷ್ಯಲ್ಲಿ ಆಗಿದ್ದು ಯಾವುದು ಅಂದರೆ ಗ್ಯಾಸ್ ಎಕ್ಸ್ಪ್ಲೋಷನಿಂದನೂ ಒಂದೊಂದ್ಸಲ ಏನಾಗುತ್ತೆ ಅಂದರೆ ವಾಲ್ಕ್ಯಾನಿಕ್ ಆಗುತ್ತೆ. ಆ್ಯಂಡ್ ಫಾಲ್ಟಿಂಗ್, ಎ ಫಾಲ್ಟ್ ಕನ್ಸಿಸ್ಟ್ಸ್ ಆಫ್ ಫ್ರ್ಯಾಕ್ಚರ್ ಈಸ್ ಇನ್ ಎ ರಾಕ್ ಅಲಾಂಗ್ ವಿತ್ ಎ ಗ್ರೇಟ್ ಡೀಲ್ displacement of takes place. Earthquakes occurs when movement of plates takes place along line and fracture. San Andreas fault of California in USA. ಸೊ ಇದು ಸಹ ಏನಾಗಿರುತ್ತೆ ಅರ್ಥ್ಕ್ವೇಕ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಮ್ಯಾನ್ಮೇಡ್ ಫ್ಯಾಕ್ಟರ್ಸ್, ನಿಮ್ಗೆ ಮ್ಯಾನ್ಮೇಡ್ ಫ್ಯಾಕ್ಟರ್ಸ್ ಹೇಳಿದರೆ ಅರ್ಥ್ಕ್ವೇಕ್ ಯಾಕಾಗುತ್ತೆ ಅನ್ನೋದು ಒಂದು ಪಿಕ್ಚರ್ ಸಿಗುತ್ತೆ. ಓವರ್ ಇಂಟ್ರಾಕ್ಷನ್ ಆಫ್ ಮ್ಯಾನ್ ವಿತ್ ನೇಚರ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಕಾಸಸ್ ಆಫ್ ದ ಅರ್ಥ್ಕ್ವೇಕ್ಸ್. ಏನು? ಓವರ್ ಇಂಟರಾಕ್ಷನ್ ವಿತ್ ದ ನೇಚರ್, ಪರಿಸರದೊಂದಿಗೆ ಏನಾಗುತ್ತೆ ನಿಕಟವಾದ ಸಂಬಂಧ ಮನುಷ್ಯನಿಗಿರೋದ್ರಿಂದ ಅರ್ಥ್ಕ್ವೇಕ್ಸ್ಗಳಾಗೋದು ಏನಾಗುತ್ತೆ. ಹೌದು, ನಾವು ಹೇಳ್ತೀವಿ ಪರಿಸರದೊಂದಿಗೆ ನಾವೇನು ಇಟ್ಕೋಬೇಕು, ನಿಕಟವಾದ ಸಂಪರ್ಕ ಇಟ್ಕೋಬೇಕು ಅಂತ ಹೇಳ್ತೀವಿ. ಸೊ ಆ ಸಂಪರ್ಕ ನಮ್ಗೆ ಹೆಂಗಿರಬೇಕು ಅಂದರೆ ಹೆಲ್ದಿಯಾಗಿರಬೇಕು, ಆರೋಗ್ಯಕರವಾಗಿರುವಂಥ ವಾತಾವರಣವನ್ನು ಸೃಷ್ಟಿಸುವಂತಾಗಿರ್ಬೇಕು. ಬಟ್ ಮನುಷ್ಯ ಅದನ್ನು ಮಿತಿಮೀರಿ ಅದನ್ನು ಏನು ಮಾಡ್ತಾ ಇದ್ದಾನೆ, ಹಾಳು ಮಾಡೋ ರೀತಿಯಾಗಿ ಹೋಗ್ತಾ ಇದ್ದಾನೆ. ಸೊ ಏನು, ಯಾವ ರೀತಿ? ದ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್. ಯಾವ ರೀತಿಯಾಗಿ ಅಂತಂದರೆ ದ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್, the extraction of minerals, deep underground mining, huge dams and reservoirs and nuclear test. ಓಕೆ, ಇವೆಲ್ಲವೂ ಸಹ ಏನಾಗಿರುತ್ತೆ ಅಂದರೆ ಮನುಷ್ಯನ
ಮಿತಿ ಮೀರಿದ ಇಂಟರಾಕ್ಷನ್ ಆಫ್ ನೇಚರ್ನ ಹಾಳು ಮಾಡೋದ್ರಿ. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್, ಭೂಮಿಯನ್ನು ತುಂಬ ಆಳದಲ್ಲಿ ತೆಗೆದುಬಿಟ್ಟು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಮಿನರಲ್ಸ್ಗಳನ್ನ ತೆಗಿಬೇಕಾದ್ರೆ ಭೂಮಿನ ಡಿಗ್ ಮಾಡ್ತಾರೆ ತಾನೆ, ಗುಂಡಿನ ತೆಗಿತಾರೆ ತಾನೆ. ಸೊ ಇದರಿಂದನೇ ಏನಾಗುತ್ತೆ ಅಂತಂದರೆ ಅವನಿಗೆ ನಾಶ ಆಗುತ್ತೆ. ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್ ಮಾಡೋದ್ರಿಂದ ಹ್ಯೂಜ್ ಡ್ಯಾಮ್ಸ್, ದೊಡ್ಡ ದೊಡ್ಡ ಡ್ಯಾಮ್ಸ್ಗಳನ್ನ ಕಟ್ಟೋದಕ್ಕೆ ಭೂಮಿನ ಆಳವಾಗಿ ತೆಗಿತಾರೆ. ಸೊ ಇದು ಆಗಿರ್ಬೋದು. ಆ್ಯಂಡ್ ನದಿಗಳ ಮಾರ್ಗಗಳನ್ನು ಮಾಡೋದಕ್ಕೆ. ಆ್ಯಂಡ್ ನ್ಯೂಕ್ಲಿಯರ್ ಟೆಸ್ಟ್ ಒಂದು ಬಾಂಬನ್ನು ನಾವು ಇನ್ವೆನ್ಷನ್ ಮಾಡಿದ್ದೀವಿ ಅಂದರೆ ಅದನ್ನು ಟೆಸ್ಟ್ ಮಾಡಬೇಕು. ಆ ಟೆಸ್ಟ್ ಮಾಡೋದಕ್ಕೆ ಇನ್ನೊಂದು ದೇಶದ ಮೇಲೆ ಹಾಕಬೇಕು, ಹೌದಾ? ಇನ್ನೊಂದು ದೇಶದ ಮೇಲೆ ಹಾಕಿ ಟೆಸ್ಟ್ ಮಾಡಬೇಕು, ಹೌದಲ್ಲ? ಟೆಸ್ಟ್ ಮಾಡಬೇಕು ಅಂತಂದರೆ ನಾವು ಇನ್ನೊಂದು ದೇಶದ ಮೇಲೆ ಹಾಕಿದರೆ ಅದು ಹೆಂಗೆ ಬ್ಲಾಸ್ಟ್ ಆಗುತ್ತೆ, ಎಷ್ಟು ಜನ ಸಾಯ್ತಾರೆ ಅಂತ ನೋಡ್ಬೋದು, ಹೌದಾ? ನೋ, ಇಲ್ಲ. ನ್ಯೂಕ್ಲಿಯರ್ ಟೆಸ್ಟ್ ಅಂತಂದರೆ ನಾವು ಅದನ್ನು ಒಂದು ಭೂಮಿ ಒಳಗಡೆ ಅದನ್ನು ಹೂದ್ಬಿಟ್ಟು ಏನು ಮಾಡೋದು, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಓಕೆ, ಈ ರೀತಿಯಾಗೂ ಸಹ ಇರ್ಬೋದು. ಸೊ ಈ ರೀತಿಯಾಗಿ ಅದು ಇದು ಯಾವುದು ಅಂದರೆ ಎಕ್ಸಾಂಪಲು ಕೊಯ್ನಾ ಡ್ಯಾಮ್ ಇನ್ ಮಹಾರಾಷ್ಟ್ರ, ಹೂವರ್ ಡ್ಯಾಮ್ ಇನ್ USA. ಇವುಗಳನ್ನು ಮಾಡೋದ್ರ ಮೂಲಕ ಅತಿ ಹೆಚ್ಚಿನ ನಷ್ಟ ಮ್ಯಾನ್ಮೇಡ್ ಫ್ಯಾಕ್ಟರ್ಸು ಆಗುತ್ತೆ. ಓಕೆ, ಅರ್ಥ್ಕ್ವೇಕ್ ವೇವ್ಸ್. The earthquakes are seismic waves originate in the seismic focus and travel towards the epicenter in ripples or concentric circles. The three important earthquakes waves are the primary waves, secondary waves, surface waves. Okay, the three waves of the earthquakes are primary waves, secondary waves and surface waves. ಮೂರು ರೀತಿಯಾದಂಥ ಅರ್ಥ್ಕ್ವೇಕ್ಸ್ ವೇವ್ಸ್ಗಳನ್ನು ನೋಡ್ತೀವಿ. ದ 3 ಇಂಪಾರ್ಟೆಂಟ್ ಅರ್ಥ್ಕ್ವೇಕ್ಸ್ ವೇವ್ಸ್ ಆರ್, ಒನ್ ಈಸ್ primary waves and second one is secondary waves and third one is surface waves. The earthquakes are very dangerous and destructive. They causes large scale deaths, loss of property, landslides, flash floods, damage to bridges, roads and railways lines, etc. ಸೊ ಅರ್ಥ್ಕ್ವೇಕ್ಸಿಂದ ಇಟ್ ಈಸ್ ವೆರಿ ಡೇಂಜರಸ್, ಡೆಸ್ಟ್ರಕ್ಟಿವ್, ಅತಿ ಅಪಾರವಾದ ಆಸ್ತಿ ಏನಾಗುತ್ತೆ, ನಾಶ ಆಗುತ್ತೆ. ದೆ ಕಾಸಸ್ ಲಾರ್ಜ್ ಸ್ಕೇಲ್ಸ್ ಆಫ್ ಡೆತ್ಸ್, ಎಷ್ಟೊಂದು ಜನ ಸಾಯ್ತಾರೆ. ಆ್ಯಂಡ್ ಲಾಸ್ ಆಫ್ ಪ್ರಾಪರ್ಟಿ, ಎಷ್ಟೊಂದು ಜನ ಮನೆ ಆಸ್ತಿಯನ್ನು ಕಳ್ಕೊಳ್ತಾರೆ. ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್, ಭೂ ಕುಸಿತ ಆಗುತ್ತೆ. ಫ್ಲ್ಯಾಶ್ ಫ್ಲಡ್ಸ್, ಪ್ರವಾಹ ಬರುತ್ತೆ. ಆ್ಯಂಡ್ ಡ್ಯಾಮೇಜ್ ಟು ಬ್ರಿಡ್ಜಸ್, ರೋಡ್ಸ್ ಆ್ಯಂಡ್ ರೈಲ್ವೆ ಲೈನ್ಸ್, ರೋಡ್ಸ್ ಮತ್ತು ರೈಲ್ವೆ ಲೈನ್ಸ್ಗಳೇನಾಗುತ್ತೆ, ನಾಶ ಆಗುತ್ತೆ. ಸೊ ದ ಫಸ್ಟ್ ಅರ್ಥ್ಕ್ವೇಕ್ಸ್ ವೇವ್ಸ್ಗಳಲ್ಲಿ ಫಸ್ಟ್ ವೇವ್ಸು ಪ್ರೈಮರಿ ವೇವ್ಸ್. ದೇರ್ ಆರ್ ಆಲ್ಸೋ ನೋನ್ ಆಸ್ ದ ಲಾಂಗಿಟ್ಯೂಡಿಯಲ್ ಆ್ಯಂಡ್ ಕಂಪ್ಯಾನ್ಷನಲ್ ವೇವ್ಸ್. ದೀಸ್ ಆರ್ ದ ಫಾಸ್ಟೆಸ್ಟ್ ಅರ್ಥ್ಕ್ವೇಕ್ ವೇವ್ಸ್. ಜಸ್ಟ್ ಇಷ್ಟು ತಿಳ್ಕೊಳ್ಳಿ, ಪ್ರೈಮರಿ ವೇವ್ಸ್ ಏನಿದೆ ಇಟ್ ಈಸ್ ದ ಫಾಸ್ಟೆಸ್ಟ್ ಅರ್ಥ್ಕ್ವೇಕ್ ವೇವ್ಸ್ ಅಂತ ಹೇಳ್ಬೋದು. ದೆ ಕ್ಯಾನ್ ಪಾಸಸ್ ಥ್ರೂ ದ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಿಯಸ್ ಮೆಟೀರಿಯಲ್ಸ್. ಇದು ಹೊರಗೆ ಬರಬೇಕಾದ್ರೆ ಸಾಲಿಡ್ಡು, ಲಿಕ್ವಿಡ್ಡು ಮತ್ತು ಗ್ಯಾಸಿಯಸ್ ಮಟೀರಿಯಲ್ಸ್ಗಳಿಂದ ಏನಾಗುತ್ತೆ, ಬರುತ್ತೆ. Secondary waves is also known as transverse or distensional waves. These waves cannot pass through the liquids. They reach the epicenter after the primary waves. The surface waves are also called long waves. They are as the slowest earthquakes waves, but the responsible for the highest destruction on the surface waves. ತುಂಬ ಸ್ಲೋ ಆಗಿರುತ್ತೆ, ಬಟ್ ಅದರ ಡೆಸ್ಟ್ರಕ್ಷನ್ ಏನಾಗಿರುತ್ತೆ, ತುಂಬ ಜಾಸ್ತಿ ಆಗಿರುತ್ತೆ. ಓಕೆ, ದ 3 waves ಆಫ್ ದ ಅರ್ಥ್ಕ್ವೇಕ್ಸ್ ಆರ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಸರ್ಫೇಸ್ ವೇವ್ಸ್. ಓಕೆ, ಅರ್ತ್ ವೇವ್ಸ್ ಆರ್ ಡೇಂಜರಸ್ ಆ್ಯಂಡ್ ಡೆಸ್ಟ್ರಕ್ಟಿವ್. ದೇ ಕಾಸಸ್ ದ ಲಾರ್ಜ್ ಸ್ಕೇಲ್ ಆಫ್ ಡೆತ್ಸ್, ಲಾಸ್ ಆಫ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ landslides, flash floods, damage to bridges, roads and railways. And coming to tsunami is a T ಇದೆ ಅಂತೇಳಿ, T is the silent letter. Tsunami is large sea waves occasionally experienced along the coasts of Japan and in the other regions caused by the underwater earthquake. In Japanese language, tsunami means harbor waves. ಓಕೆ, ಜಪನೀಸ್ ಲ್ಯಾಂಗ್ವೇಜಲ್ಲಿ ಸುನಾಮಿ ಅಂತಂದರೆ ಹಾರ್ಬರ್ ವೇವ್ಸ್ ಅಂತ ಹೇಳಬೇಕು. ಓಕೆ, ದಿಸ್ ಈಸ್ ಸುನಾಮಿ. ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅರ್ಥ್ಕ್ವೇಕ್ಸ್ ಪ್ರೋನ್ ರೀಸನ್. ಇದು ಕ್ವಶನ್ ಇದೆ. ಯು ರೈಟ್ ದ ಕ್ವಶನ್, ಓಕೆ, ಆ್ಯಂಡ್ ಆಲ್ಸೋ ರೈಟ್ ದ ಆನ್ಸರ್.
The circumpacific belt regions around the Pacific Ocean: New Zealand, Philippines, Japan, USA and Peru. The Mediterranean belt regions around the Mediterranean Sea, the Himalayan belt, the Siwalik regions in India. Okay, so these are all the earthquake prone region ಅಂತ ಹೇಳ್ಬೋದು. ಸೊ ಕ್ವಶನ್ಸಿಗೆ ಬಂತಂದರೆ ಟುಡೇ ಹೋಮ್ವರ್ಕ್ ಈಸ್ ಯು ರೈಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದನ್ನು ಬರೀರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೀರಿ. ಇದೊಂದು ಎ ಲಾರ್ಜ್ ಬೇಸಿನ್ ಶೇಪ್ಡ್ ಕ್ರೇಟರ್ ಈಸ್ ಕಾಲ್ಡ್ ವಾಟ್? ದ ಮೋಸ್ಟ್ ಡೆಸ್ಟ್ರಕ್ಟಿವ್ earthquake waves is surface waves. Okay, and also then mention the three major layers of the interior of the earth. Name the types of volcanoes on the basis of frequency of eruption. Mention the important earthquake zones of the world. So ಈಗ ಹೇಳಿದ್ನಲ್ಲ ಲಾಸ್ಟಿಗೆ ಅದು. Okay, 3+3. Okay, 3 fill in the blanks and 3 question and answer. You write the question and answer and send me my WhatsApp number. If any doubts in this class, you call me my number. Okay, so homework ಯಾರು ಜಾಸ್ತಿ ಆಗ್ತಾ ಇಲ್ಲ, so don't be neglect. You must and should write the homework and send me my number. Okay, if any doubts in this class, you call me or text me my number. Thank you.